ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವೇದವ್ಯಾಸರು ಶುಕಾಚಾರ್ಯರಿಗೆ ಈ ಜಗತ್ತಿನ ಸಂಬಂಧ ದೇಹದ ಒಳಗಡೆ ಇರುವ ಜೀವನಿಗೆ ಯಾವ ರೀತಿ ಆಗ್ತಾ ಇದೆ ಅಂತನ್ನೋದನ್ನ ಹೇಳ್ತಾ ಇದ್ರು. ಇದರ ಬಗ್ಗೆ ಕನಕದಾಸರು ಒಂದು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ. ಇದು ಭಾಗವತದ ಒಂದು ಪದ್ಯದ ಭಾವಾನುವಾದ. ಋತೇರ್ಥಂ ಯತ್ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾತ್ ಆತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಅಂತ ಭಾಗವತ. ಅದು ಅರ್ಥ ಅಂದ್ರೆ ಎದುರುಗಡೆ ಕಾಣುವ ವಸ್ತು, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇದು ಹೊರಗಡೆ ಇರೋದು. ಜೀವ ಇದನ್ನು ಗ್ರಹಿಸಬೇಕು. ಹೇಗೆ ಗ್ರಹಿಸಬೇಕು? ಇಂದ್ರಿಯಗಳ ಮೂಲಕ ಗ್ರಹಿಸಬೇಕು. ಇಂದ್ರಿಯಗಳಿಗೂ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಗೂ ಏನು ಸಂಬಂಧ? ಯಾವ ಸಂಬಂಧವೂ ಇಲ್ಲ. ಹೊರಗಡೆಯ ಒಂದು ವಸ್ತು ಮೇಲ್ಗಡೆ ಇದೆ ಅಂದ್ರೆ ನೋಡಿ, ಒಂದು ಮೇಜಿನ ಮೇಲೆ ಒಂದು ಮೊಬೈಲ್ ಇದೆ ಅಂತ ಹೇಳಿದ್ರೆ ಮೇಜು ಅನ್ನೋದು ಆಧಾರ, ಮೊಬೈಲ್ ಅನ್ನೋದು ಆಶ್ರಿತ, ಅಥವಾ ತರ್ಕದ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಆಧೇಯ ಅಂತ ಹೇಳ್ತಾರೆ. ಆಧಾರ ಮೇಜು, ಆಶ್ರಿತ ಅಥವಾ ಆಧೇಯ ಮೊಬೈಲು. ಮೇಜು ಆಶ್ರಿತ, ಭೂಮಿ ಆಶ್ರಯ. ಈ ತರಹದ ಸಂಬಂಧವನ್ನ ನೀವು ಹೇಳಬೇಕು. ಆಗತ್ತಾ ಹೇಳಲಿಕ್ಕೆ? ವಸ್ತುವಿಗೂ ಇಂದ್ರಿಯಕ್ಕೂ ಈ ತರಹದ ಏನಾದರೂ ಸಂಬಂಧ ಹೇಳಬಹುದೇ? ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಕನಕದಾಸರದ್ದೇ ಪದ್ಯ ಆದರೂ ಆಗಬಹುದು. ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ, ಬಯಲು ಆಲಯ ಕಣ್ಣಿನೊಳಗೋ. ಬಯಲು ಆಲಯದೊಳಗೋ, ಬಯಲು ಅಂತಂದ್ರೆ ಸ್ಪೇಸ್. ಬಯಲು ಆಲಯದೊಳಗೋ, ಮನೆಯ ಒಳಗಡೆ ಒಂದು ಸ್ಪೇಸ್ ಇರುತ್ತೆ. ಮನೆ ಆ ದೊಡ್ಡ ಸ್ಪೇಸಿನ ಒಳಗಡೆ ಇರುತ್ತೆ. ಆ ಬಯಲು ಮತ್ತೆ ಆಲಯ ಎರಡು ಕಣ್ಣಿನ ಒಳಗಡೆ ಇರುತ್ತೆ. ಆದರೆ ಆ ಕಣ್ಣು ದೇಹದ ಒಳಗಡೆ, ಆ ದೇಹ ಮತ್ತೆ ಬಯಲು ಆಲಯಗಳ ಒಳಗಡೆ ಇರುತ್ತೆ. ಸೊ ಯಾವುದು ಆಶ್ರಯ, ಯಾವುದು ಆಶ್ರಿತ? ಕ್ಯಾನ್ ಯು ಡಿಫೈನ್ ಕ್ಲಿಯರ್ಲಿ? ಇದೇ ಆಶ್ಚರ್ಯ. ಅದರಿಂದಾಗಿ ಈ ದೇಹದ ಒಳಗಡೆ ಇರುವ ಜೀವ ಹೊರಗಡೆ ಇರುವ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನ ಅವನು ಗ್ರಹಿಸಬೇಕು. ಹೇಗೆ ಗ್ರಹಿಸ್ತಾನೆ ಅನ್ನೋದೇ ದೊಡ್ಡ ಆಶ್ಚರ್ಯ. ಯೋಚನೆ ಮಾಡಿದಷ್ಟು ಸರಿಯಾಗಿ ನಿರೂಪಣೆ ಕೂಡಿಸ್ಲಿಕ್ಕಾಗಲ್ಲ. ಇದು ಹೀಗೆ ಹೊರಗಡೆಯ ವಸ್ತುಗಳನ್ನ ನಾವು ಡಿಫೈನ್ ಮಾಡಬಹುದು. ಯಾವಾಗ ಇಂದ್ರಿಯಕ್ಕೆ ಬರುತ್ತೋ, ಜಡ ವಸ್ತುಗಳಿಗೆ
ಇಷ್ಟು ಗೊಂದಲ ಇಲ್ಲ. ಲಾರಿ ಓಡ್ತಾ ಇದೆ, ಲಾರಿಯ ಕೆಳಗಡೆ ಭೂಮಿ ಇದೆ, ಇಷ್ಟೇ ಸಿಂಪಲ್. ಲಾರಿಯ ಮೇಲೆ ವಸ್ತು ಕೂತಿದೆ, ಲಾರಿ ಭೂಮಿಯ ಮೇಲಿದೆ. ಇಷ್ಟು ಸರಳವಾಗಿ ಮನುಷ್ಯನ ಇಂದ್ರಿಯಗಳ ಜೊತೆಗೆ ವಸ್ತುಗಳ ಸಂಬಂಧವನ್ನು ನಿರೂಪಣೆ ಮಾಡಲಿಕ್ಕಾಗಲ್ಲ. ಹೀಗಾಗಿ ಜೀವನಿಗೂ ವಸ್ತುವಿಗೂ ಇರುವ ಸಂಬಂಧ ಏನು ಅನ್ನೋದು ಸ್ಥೂಲವಾಗಿ ಆದರೂ ಗೊತ್ತಾಗಬೇಕು. ಕಡೆಗೆ ಹುಡುಕ್ಲಿಕ್ಕೆ ಹೋದರೆ ದೇವರ ಶಕ್ತಿ ಗೊತ್ತಾಗೋದು ಕರೆಕ್ಟ್. ಆದರೆ ನೋಡಬೇಕಾದದ್ದು ಶಬ್ದ ಶ್ರೋತ್ರಂ ತಥಾ ಖಾನಿ ತ್ರಯಂ ಆಕಾಶ ಸಂಭವಂ ಪ್ರಾಣಶ್ಚೇಷ್ಟಾಸ್ತಥಾ ಸ್ಪರ್ಶಃ ತ್ರಯಂ ಏತೆ ವಾಯುಗುಣಾಶ್ರತ್ರಯಃ. ಶಬ್ದ ಶ್ರೋತ್ರಂ ತಥಾ ಖಾನಿ ಶಬ್ದ ಶ್ರೋತ್ರಂ ತಥಾ ಖಾನಿ. ಶಬ್ದ ಇದೆ, ಕಿವಿ ಇದೆ, ಆಕಾಶ ಇದೆ. ಖಾನಿ ಅಂದರೆ ಇಂದ್ರಿಯದ ಒಳಗಡೆ ಇರುವ ಆಕಾಶ. ಇದು ಯಾವುದರಿಂದ ಆಗಿದ್ದು? ಆಕಾಶದಿಂದ ಆಗಿದ್ದು. ಆಕಾಶದಲ್ಲಿ ಶಬ್ದವಿದೆ, ಆಕಾಶದಲ್ಲಿ ಶಬ್ದವಿದೆ. ಹಾಗಂತ ಹೇಳಿ ನೀವು ಅಬ್ಸಲ್ಯೂಟ್ ಸ್ಪೇಸ್ಗೆ ಹೋದರೆ ಶಬ್ದ ಸಂಚಾರವೇ ಇಲ್ಲ. ಅದಕ್ಕೊಂದು ಕಾಂಪೌಂಡ್ ಬೇಕು. ನಾವು ಈ ಮನೆಯನ್ನು ಬಿಡಿಸಿದರೆ ನಮ್ಮ ಮಾತು ತಲುಪೋದು ಕಷ್ಟ ಆಗತ್ತೆ. ಬಯಲು ಜಾಸ್ತಿ ಆದಷ್ಟು ಶಬ್ದದ ಸಂಚಾರ ಕಡಿಮೆ ಆಗತ್ತೆ. ಮನೆ ಒಳಗಡೆ ಒಂದು ಕೋಣೆ ಅಂತಂದ್ರೆ ಈ ನಿಯಮಿತವಾದ ಅಂತರದಲ್ಲಿ ಶಬ್ದ ತರಂಗಗಳು ನಿಮ್ಮ ಕಿವಿಯನ್ನು ಮುಟ್ಟತ್ತೆ. ಹೀಗಾಗಿ ಶಬ್ದ, ಶ್ರೋತ್ರ, ಇಂದ್ರಿಯದ ಒಳಗಡೆ ಇರುವ ಆಕಾಶ, ಇವಿಷ್ಟು ಆಕಾಶ ಅನ್ನುವ ಭೂತದಿಂದ ಹುಟ್ಟಿದೆ. ಇಲ್ಲಿ ಕಿವಿ ಅನ್ನುವ ಕನೆಕ್ಟರು ಶಬ್ದವನ್ನು, ಆಕಾಶವನ್ನು ಬೆಸೆಯುತ್ತೆ. ಅದು ಆತ್ಮನಿಗೆ ಕಮ್ಯುನಿಕೇಟ್ ಆಗುತ್ತೆ. ಇದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಪ್ರಾಣಶ್ಚೇಷ್ಟಾಸ್ತಥಾ ಸ್ಪರ್ಶಃ ಏತೆ ವಾಯುಗುಣಾಸ್ತ್ರಯಃ. ಇನ್ನು ಪ್ರಾಣ ಅಂದ್ರೆ ಕ್ರಿಯೆ. ಪ್ರಾಣ ಅಂತಂದ್ರೆ ಉಸಿರು. ಚೇಷ್ಟ ಅಂತಂದ್ರೆ ಬಲಕ್ಕೆ ಆಸರೆಯಾದ ಒಂದು ಶಕ್ತಿ. ಆಮೇಲೆ ಸ್ಪರ್ಶ. ಇವು ಮೂರು ವಾಯುವಿನ ಗುಣಗಳು. ಪ್ರಾಣ, ಚೇಷ್ಟೆ, ಸ್ಪರ್ಶ. ವಾಯು ಇಲ್ಲದಿದ್ದರೆ ಇದು ತಲುಪಲ್ಲ. ರೂಪಂ ಚಕ್ಷುರು ವಿಪಾಕಶ್ಚ ತ್ರಿಧಾ ಜ್ಯೋತಿರ್ವಿಧೀಯತೆ. ಇನ್ನು ಮೂರು ತರಹದ ಬೆಳಕು ಮೂರು ತರಹ ಬದಲಾಗತ್ತೆ. ಗಾಳಿ ಹೇಗೆ ಮೂರಾಗತ್ತೋ, ಪ್ರಾಣವಾಗಿ, ಕ್ರಿಯೆಯಾಗಿ, ಸ್ಪರ್ಶವಾಗಿ ಗಾಳಿ ಹೇಗೆ ಮೂರು ಮಜಲುಗಳಲ್ಲಿ ಕಾಣಿಸಿಕೊಳ್ಳುತ್ತೋ, ಹಾಗೆ ಜ್ಯೋತಿಸ್ತತ್ವ, ಬೆಳಕು, ಲೈಟ್ ಅಂತೇನು ಹೇಳ್ತೇವೆ, ಅದಕ್ಕೆ ಮೂರು ಫಾರ್ಮ್ ಇದೆ. ಒಂದು ರೂಪವಾಗಿ, ಇನ್ನೊಂದು ಕಣ್ಣಿನೊಳಗಡೆಯ ಬೆಳಕಾಗಿ, ಹೊರಗಡೆಯ ವಸ್ತುವಿನ ಮಾಗುವಿಕೆಯಾಗಿ. ವಿಪಾಕ ಅಂತ ಹೇಳಿದ್ರೆ ಆ ವಸ್ತು ಅಷ್ಟು ಮಾಗತ್ತೆ. ಆ ವಸ್ತು ಮಾಗದೆ ಹೋದರೆ ಅದು ರುಚಿಯಾಗಿರಲ್ಲ. ಹಣ್ಣು ಅಂತ ಕರಿತೇವೆ. ಹಣ್ಣು ಅಂದ್ರೆ ಏನು? ಮಾಗಿರುವುದು ಅಂತ. ಎಲ್ಲ ಫಲಗಳು ಹಣ್ಣುಗಳಲ್ಲ. ನಾರಿಕೇಳ ಫಲ ಅದು ಪಕ್ವ ಅಲ್ಲ. ಮಾವಿನಕಾಯಿ ಪಕ್ವ ಆಗತ್ತೆ, ತೆಂಗಿನಕಾಯಿ ಹಣ್ಣಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇರುವ ವಿಪಾಕ, ಬೆಂಕಿ ಗಟ್ಟಿ ಹೊರ ಆವರಣವನ್ನು ಸುಡೋದಿಲ್ಲ.
ಹೀಗಾಗಿ ಎಲ್ಲಿ ಎಲ್ಲಿ ಯಾವುದು ಪಕ್ವವಾಗತ್ತೆ ಅದು ವಿಪಾಕ. ಅಕ್ಕಿ ಉಂಟು, ಅಕ್ಕಿಯ ಒಳಗಡೆ ಕೆಳಗಡೆಯಿಂದ ಬೆಂಕಿ ಅಂತನ್ನೋದು ಅಕ್ಕಿಯನ್ನು ಮೆತ್ತಗೆ ಮಾಡುತ್ತೆ, ನೀರನ್ನು ಒಳಗಡೆ ದೂಡುತ್ತೆ. ಅದೇ ಅನ್ನ ವಿಕ್ಲಿತ್ತಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇದನ್ನ ವಿಕ್ಲಿತ್ತಿ, ವಿಕ್ಲಿತ್ತಿ ಅಂತಂದ್ರೆ ಇನ್ನೊಂದರೊಳಗಡೆ ಪ್ರವೇಶ ಮಾಡುವುದು ಅಂತ. ಅನ್ನ ವಿಕ್ಲಿತ್ತಿಯನ್ನ ಹೊಂದತ್ತೆ, ತಂಡುಲ ವಿಕ್ಲಿತ್ತಿ ಅಂತ ಕರೀತಾರೆ. ಹೀಗಾಗಿ ಇವಿಷ್ಟು ಅಗ್ನಿಯ ಗುಣ. ರೂಪಂ ಚಕ್ಷು ವಿಪಾಕಶ್ಚ ತ್ರಿಧಾ ಜ್ಯೋತಿರ್ವಿಧೀಯತೆ. ಇನ್ನು ರಸೋಥ ರಸನಂ ಸ್ನೇಹ ಗುಣಾಸ್ತ್ವೇತೆ ತ್ರಯ ಅಂಬಸಾಂ. ನೀರಿನ ಗುಣ 3: ರಸ, ನಾಲಿಗೆ, ಅಂಟು. ಈ ರುಚಿ ಬರೋದು ಅಂತ ಇದೆಯಲ್ಲ, ಈ ರುಚಿ ಕೆನ್ನೆ ಮೇಲೆ ಚೆನ್ನಾಗಿ ನೀರು ಹಾಕಿಕೊಂಡು ಇಲ್ಲಿ ಉಪ್ಪಿನಕಾಯಿಯನ್ನೋ ಸಿಹಿಯನ್ನೋ ಇಟ್ಟರೆ ನೀರುಂಟು, ಆದರೆ ರಸಾಸ್ವಾದ ಆಗೋಲ್ಲ. ಅಬ್ಬಬ್ಬ ಅಂತಂದ್ರೆ ನೀವು ಖಾರದ ಪುಡಿ ಹುಯ್ದುಕೊಂಡ್ರೆ ಉರಿಯಬಹುದೇ ವಿನಃ ರಸಾಸ್ವಾದ ಆಗಲ್ಲ. ಈ ರಸ ನಾಲಿಗೆಯ ಮೂಲಕವೇ ಅಭಿವ್ಯಕ್ತ ಆಗಬೇಕು. ಹೀಗಾಗಿ ವಿಷಯ ಸಬ್ಜೆಕ್ಟ್ ಆಗಿರುವ ರಸ, ಅದನ್ನು ಗ್ರಹಿಸುವ ರಸನ, ಆಮೇಲೆ ಸ್ನೇಹ, ಅಂಟು. ಇವು 3 ಅಂಬಸಾಂ ಗುಣಾಹ. ಇದು ನೀರಿನ ಕ್ವಾಲಿಟಿ. ಘ್ರೇಯಂ ಘ್ರಾಣಂ ಶರೀರಂಚ ಭೂಮೇರೇತೆ ಗುಣಾಸ್ತ್ರಯ. ಮಂಜುನಾಥನ ಪ್ರಶ್ನೆ, ಕೊಬ್ಬರಿ ಒಳಗಿನ ಶಾಖದಿಂದಲೇ ಆಗತ್ತೆ ಅಂತ. ಹೌದಪ್ಪ, ಹಣ್ಣಾಗತ್ತೆ ಅನ್ನೋದು. ಹಣ್ಣು ಅಂತಂದ್ರೆ ಮಿದು ಆಗೋದು. ಕೊಬ್ಬರಿ ಶಾಖದಿಂದ ಪರಿಣಾಮ ಆದರೂ ಮಿದು ಆಗಲ್ಲ. ಮಿದು ಆಗಬೇಕಾದ್ರೆ ಅದರದ್ದೇ ಆದ ಒಂದು ಕ್ವಾಲಿಟಿ ಇದೆ. ಅದಕ್ಕೆ ಅಲ್ಲಿ ಇರೋದು ವಿಪಾಕ ಅಂತ. ಆ ವಿಪಾಕ ಅಲ್ಲಾಗಲ್ಲ. ಪಾಕ ಆಗಬಹುದು, ವಿಪಾಕ ಆಗಲ್ಲ. ಘ್ರೇಯಂ ಘ್ರಾಣಂ ಶರೀರಂಚ ಭೂಮೇರೇತೆ ಗುಣಾಸ್ತ್ರಯ. ಇನ್ನು ಘ್ರೇಯ, ಆಘ್ರಾಣ ಮಾಡಬಹುದು ಗಂಧ. ಘ್ರೇಯ ಅಂದ್ರೆ ಘ್ರಾಣದಿಂದ ಗ್ರಹಿಸಲು ಯೋಗ್ಯವಾದದ್ದು ಘ್ರೇಯ. ಘ್ರಾಣ ಅಂದ್ರೆ ಅದನ್ನ ಅನುಸರಿಸಲಿಕ್ಕೆ ಬೇಕಾದ ಮೂಗು, ಆಮೇಲೆ ಇಡೀ ಶರೀರ. ಇದು ಭೂಮಿಯ ಗುಣ. ಹೀಗೆ ಪಂಚಭೂತಗಳು ವಸ್ತುವಾಗಿ ಅಂದರೆ ಶಬ್ದಸ್ಪರ್ಶ ರೂಪರಸ ಗಂಧವಾಗಿ, ಅದನ್ನು ಗ್ರಹಿಸುವ ಇಂದ್ರಿಯವಾಗಿ, ಅದಕ್ಕೆ ಬೇಕಾದ ಗುಣವಾಗಿ 3 ವಿಭಾಗ ಹೊಂದುತ್ತದೆ. ಶ್ರೋತ್ರಂ ತ್ವಕ್ಚಕ್ಷುಷಿ ಜಿಹ್ವಾ ನಾಸಿಕಾ ಚೈವ ಪಂಚಮಿ ಏತಾವಾನ್ ಇಂದ್ರಿಯಗ್ರಾಮೋ ವ್ಯಾಖ್ಯಾತಃ ಪಂಚಭೌತಿಕಃ. ಇಷ್ಟು ಪಂಚಭೂತಗಳ ಒಂದು ಸಮೂಹ ಈ ರೀತಿ ಪರಿಣಾಮ ಆಗತ್ತೆ. ಇದು ಬೇಸಿಕ್. ಇದು ಇನ್ನು ಈ ಭೂತಗಳು ಪರಸ್ಪರ ಬೆಸೆದುಕೊಳ್ಳುತ್ತವೆ. ವಾಯೋ ಸ್ಪರ್ಶೋ ರಸೋದ್ಭ್ಯಶ್ಚ ಜ್ಯೋತಿಷೋ ರೂಪಮುಚ್ಯತೆ ಆಕಾಶ ಪ್ರಭವ ಶಬ್ದೋ ಗಂಧೋ ಭೂಮಿಗಣ ಸ್ಮೃತಃ. ವಾಯುವಿನದ್ದು ಎಕ್ಸ್ಕ್ಲೂಸಿವ್ ಸ್ಪರ್ಶ, ನೀರಿನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಬಂದು ರಸ, ಬೆಳಕಿನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಬಂದು ರೂಪ, ಆಕಾಶದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಬಂದು ಶಬ್ದ, ಭೂಮಿಯ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಬಂದು ಗಂಧ. ಮನೋಬುದ್ಧಿ ಸ್ವಭಾವಶ್ಚ ತ್ರಯ ಏತೇತ್ಮಯೋನಿಜಾಹ. ಇದನ್ನು ಗ್ರಹಿಸೋದು ಯಾವುದರಿಂದ ಗ್ರಹಿಸಬೇಕು? ಯಾಕೆಂದ್ರೆ ಜೀವ ಅಂತ ಒಬ್ಬನನ್ನು ಒಪ್ಪದಿದ್ದರೆ ಯಾರು ಗ್ರಹಿಸೋದು? ಇದು ಬೌದ್ಧರಿಗೆ, ಕ್ರೈಸ್ತರಿಗೆ, ಮುಸಲ್ಮಾನರಿಗೆ ಈ ಪ್ರಶ್ನೆಯೇ ಮೂಡಿಲ್ಲ. ಜೀವನ
ಮೆಟೀರಿಯಲ್ ಕಾಂಬಿನೇಷನ್ ಏನಾದರೂ ಇದ್ರೆ ನೀವು ಹೇಳಬೇಕು ಅಂತ ಅವ್ರನ್ನ ಕೇಳಿದ್ರೆ ಏನು ಹೇಳ್ಬೋದು ಅವರು? ಜೀವನಿತ್ಯತ್ವದ ಬಗ್ಗೆ ಅವ್ರಿಗೆ ಕಲ್ಪನೆಯೇ ಇಲ್ಲ. ಗ್ರಹಿಸುವವನು ಯಾರು? ಅಲ್ಲಿ ವಸ್ತು ಉಂಟು, ಗುಣ ಉಂಟು. ಆ ಗುಣವನ್ನು ಅನುಸಂಧಾನ ಮಾಡುವ ಒಳಗಡೆ ಇರೋ ವ್ಯಕ್ತಿ ಯಾರು? ಯಾರು? ಚಾರ್ವಾಕರ್ ಏನ್ ಹೇಳ್ತಾರೆ ಗೊತ್ತಾ? ಜೀವ ಅಂತಂದ್ರೆ ಒಂದು ಆಕ್ಸಿಡೆಂಟಲ್ ಕಾಂಬಿನೇಷನ್ ಆಫ್ ಮ್ಯಾಟರ್ಸ್ ಕಾಲ್ಡ್ ಆಸ್ ಜೀವ. ಒಂದು ಆಕ್ಸಿಡೆಂಟಲ್ ಕಾಂಬಿನೇಷನ್, ಒಂದು ಆಕಸ್ಮಿಕ ಸಂಯೋಗ. ಆ ಕೆಮಿಕಲ್ ರಿಯಾಕ್ಷನ್ ಏನು? ಜೀವ ಆಗಬೇಕಾದ್ರೆ ಏನು ಕೆಮಿಕಲ್ ರಿಯಾಕ್ಷನ್ ಅದು ಗೊತ್ತಿಲ್ಲ. ಅವ್ರು ಹೇಳ್ತಾರೆ ನೋಡಿ, ಅದು ಹೇಗಾಗತ್ತೆ ಅಂತ ಗೊತ್ತಿಲ್ಲ ನಮಗೆ. ಚಾರ್ವಾಕರ್ ಹೇಳೋದು ಹೇಗಾಗತ್ತೆ ಅಂತ ಗೊತ್ತಿಲ್ಲ. ಎಲೆ ಉಂಟು, ಕೆಂಪು ಬಣ್ಣನಾದೋ ಹಸಿರು. ಅಡಿಕೆ ಉಂಟು, ಅದು ಕೆಂಪಲ್ಲ. ಸುಣ್ಣ ಉಂಟು, ಅದು ಬಿಳಿ. ಇವು ಮೂರೂ ಸೇರಿದ್ರೆ ಕೆಂಪಾಗತ್ತೆ. ಯಾರಿಗ್ರಿ ಗೊತ್ತು? ಈ ಬೇರೆ ಬೇರೆ ಬಣ್ಣದವುಗಳು ಹೇಗೆ ತಿಂದರೆ ಬಾಯನ್ನು ಕೆಂಪು ಮಾಡ್ತವೆ ಅಂತ ಹೇಗೆ ಗೊತ್ತು? ಗೊತ್ತಿಲ್ಲ. ಆದ್ರೆ ಇದಾಯ್ತು ಅಷ್ಟೇ. ಹಾಗೆ ಎಲ್ಲಿ ಒಂದು ಯಾವ ಮೆಟೀರಿಯಲ್ ಕಾಂಬಿನೇಷನ್ ಜೀವ ಆಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಜೀವ ಅಂತಂದ್ರೆ ಒಂದು ಆಕಸ್ಮಿಕ ಸಂಯೋಗ, ಅದೇ ಆಕ್ಸಿಡೆಂಟಲ್ ಕಾಂಬಿನೇಷನ್. ಇದು ಅವರು ವಾದ. ನಾವು ಕೇಳೋದು, ಆಯ್ತಪ್ಪ, ಈ ಒಂದು ಆಲ್ಕೆಮಿ ಅಂತ ಏನಿದೆ, ಮನಸ್ಸು, ಬುದ್ಧಿ, ಸ್ವಭಾವ, ಇದು ಕೂಡ ಆಕಸ್ಮಿಕವಾ? ನಾನು ಅಂತ ಹೇಳಿ ಅನುಭವ ಬರ್ತಾ ಇರೋದು ಯಾರಿಗೆ? ಯಾರಿಗೆ ಬರ್ತಾ ಇದೆ? ಅವರು ಹೇಳ್ತಾರೆ, ಯಾರಿಗೆ ಈ ಕಾಂಬಿನೇಷನ್? ಯಾಕೆಂದ್ರೆ ಮಚ್ ಅಥವಾ ಆಕ್ಟ್ ಕಾಂಬಿನೇಷನ್ ಆಫ್ ಆಲ್ಕೆಮಿಸ್ ಟೋಲ್ಡ್ ಆಸ್ ಜೀವ ಆರ್ ಸೋಲ್ ಅಂತ ಹೇಳಲಿಕ್ಕೆ ಬರಲ್ಲ. ಮತ್ತಿನ್ನೇನು? ಮನಸ್ಸು ಇದೆ, ಮನಸ್ಸು ಒಂದೇ ಇಲ್ಲ, ಮನಸ್ಸಿನ ಮೇಲೆ ಬುದ್ಧಿ ಉಂಟು. ಬುದ್ಧಿ ಒಂದೇ ಇಲ್ಲ, ಬುದ್ಧಿಯು ಆಫ್ ಆದಾಗ ಏನೋ ಒಂದು ಕೆಲಸ ಮಾಡುತ್ತೆ, ಅದು ಆತ್ಮ. ಮನಸ್ಸು ಕೆಲಸ ಮಾಡದ ಕಾಲದಲ್ಲಿ ಮನಸ್ಸನ್ನ ಕಂಟ್ರೋಲ್ ಮಾಡುವಂತಹ ಒಂದು ವಿಚಿತ್ರ ಶಕ್ತಿ ಇದೆ, ಅದನ್ನ ಬುದ್ಧಿ ಅಂತ ಕರೀತಾರೆ. ಆ ಬುದ್ಧಿಯೂ ಕೆಲಸ ಮಾಡದಲ್ಲಿ ಗಾಢವಾದ ನಿದ್ರೆಯಲ್ಲಿ ಆನಂದ ಅನುಭವಿಸುತ್ತೆ. ಅದು ಬೌದ್ಧಿಕ ಆನಂದ ಅಲ್ಲ, ಮಾನಸಿಕ ಆನಂದ ಅಲ್ಲ. ಮತ್ತಿನ್ ಯಾವುದೋ ಒಂದು ಇರ್ಬೇಕದು. ಯಾವುದದು? ಆತ್ಮ. ಇದು ಆತ್ಮಯೋನಿದಾಹ. ಈ ಆತ್ಮನಿಂದ ಮನಸ್ಸು ಮತ್ತೆ ಬುದ್ಧಿ, ಸ್ವಭಾವ ಮೂರು ಕೂಡ ಜನತೆಗೆ ಅಭಿವ್ಯಕ್ತಗೊಳ್ಳುತ್ತೆ. ಮನಃ ಬುದ್ಧಿ ಸ್ವಭಾವಶ್ಚ ತ್ರಯ ಏತೆ ಆತ್ಮಯೋನಿಜಾಃ ನಗುಣಾನ್ ಅತಿವರ್ತಂತೆ ಗುಣೇಭ್ಯ ಪರಮಾಗತಿ. ಇವರೆಲ್ಲರೂ ಕೂಡ ಈ ತನಕ ಹೇಳಿದ ಮೆಟೀರಿಯಲ್ ಕಾಂಬಿನೇಷನ್, ಈ ತನಕ ಹೇಳಿದ ಏನು ಆಲ್ಕೆಮಿ ಆಫ್ ಡಿಸೈರ್, ಆಲ್ಕೆಮಿ ಆಫ್ ಈ ತರಹದ ಎಲ್ಲ ರಸದ ಪರಿಣಾಮಗಳು
ಏನಿದೆ ಗುಣಗಳನ್ನು ಮೀರುವುದಿಲ್ಲ. ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಮೀರೋದಿಲ್ಲ. ಇದ್ರ ಒಳಗಡೆಯೇ ಇರ್ತಾನೆ. ಇದನ್ನ ಮೀರಬೇಕು ಅಂದ್ರೆ ಮತ್ತೆ ಗುಣವೇ ಬೇಕು. ಆದರೆ ಈ ಗುಣ ಬೇರೆ, ಜ್ಞಾನ ಮೊದಲಾದ ಗುಣಗಳು. ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆ. ಬಹಳ ಸರಳ ಅಂತ ಅನ್ಸುತ್ತೆ. ನಾವು ಎಷ್ಟು ಸರಳವಾಗಿ ಕೆಲಸ ಮಾಡ್ತಾ ಇರ್ತೀವಿ ಅಂದ್ರೆ ನಮ್ಮೊಳಗಡೆ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರುವಂತಹ ಫಂಕ್ಷನ್ ಇದೆ ಅಂತ ಅನ್ನೋದೇ ನಮ್ಮ ಅರಿವಿಗೆ ಬರದೆ ಬಹಳ ಸುಲಭವಾಗಿ ಇದನ್ನೆಲ್ಲ ಮಾಡ್ತಾ ಇರ್ತೀವಿ. ನಾವು ಮಾತನಾಡ್ತೇವೆ, ಮಾತಿನ ನೆಲೆ ಬೆಲೆ ಗೊತ್ತಿಲ್ಲ. ನಾವು ಯೋಚನೆ ಮಾಡ್ತೇವೆ, ಆ ಯೋಚನೆಯ ನೆಲೆ ಬೆಲೆಗಳು ಗೊತ್ತಿಲ್ಲ. ಇದೆಲ್ಲ ನಮ್ಮ ಸಮಸ್ಯೆಗಳು. ಆಯ್ತಾ? ಇಂದ್ರಿಯಾಣಿ ತಥಾ ಪಂಚ ಷಷ್ಠಂತು ಮನ ಉಚ್ಯತೆ ಸಪ್ತಮೀಂ ಬುದ್ಧಿಮೇವಾಹು ಕ್ಷೇತ್ರಜ್ಞ ಪುನರಷ್ಟಮಃ. ಇಂದ್ರಿಯಗಳು ಈ 5 ಇದೆ. 6ನೆಯದ್ದು ಮನಸ್ಸು, 7ನೆಯದ್ದು ಬುದ್ಧಿ, 8ನೆಯವನು ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅಂತಂದ್ರೆ ಅದು ನಾರಾಯಣನೇ ಅಥವಾ ದೇವರೇ. ಕ್ಷೇತ್ರಜ್ಞ ಅಂದ್ರೆ ಒಟ್ಟು ದೇವರು. ಕ್ಷೇತ್ರ ಅಂದ್ರೆ ಈ ಪಿಂಡಾಂಡ ದೇಹ ಅನ್ನುವ ಕ್ಷೇತ್ರವನ್ನ ಪೂರ್ಣವಾಗಿ ತಿಳಿದವನು. ನಾವಂತೂ ಅಲ್ಲ, ನಮಗೆ ಗೊತ್ತಿದೆ. ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ತೀವಿ, ನಮ್ಗೇನಾಗಿದೆ ನೋಡಿ ಅಂತ. ಆ ಡಾಕ್ಟರ್ಗೂ ಗೊತ್ತಿದೆಯಾ ಅಂದ್ರೆ ಆ ಡಾಕ್ಟರ್ ಯಾವುದೋ ಒಂದು ಶಾಸ್ತ್ರವನ್ನ, ವೈದ್ಯಶಾಸ್ತ್ರವನ್ನ ಇಟ್ಟುಕೊಂಡು ಅವನು ಯೋಚನೆ ಮಾಡಿದ್ದಾನೆ. ವಿಷ್ಣು ಸಹಸ್ರನಾಮದಲ್ಲಿ ಕ್ಷೇತ್ರಜ್ಞೋಕ್ಷರ ಏವಚ ಅಂತ, ಕ್ಷೇತ್ರಜ್ಞ ಅನ್ನೋ ದೇವರ ಹೆಸರು. ಅದರಿಂದಾಗಿ ಕ್ಷೇತ್ರವನ್ನ ಬಲ್ಲವರು ನಾವಲ್ಲ ಅಂತ ನಮಗ್ ಗೊತ್ತಿದೆ. ಮತ್ತಿನ್ಯಾರೋ ಇದ್ದಾನೆ, ಅವನೇ ದೇವರು. ಚಕ್ಷುರಾಲೋಕನಾಯೈವ ಸಂಶಯಂ ಕುರುತೆ ಮನಃ ಬುದ್ಧಿರಧ್ಯವತಾನಾಯ ಸಾಕ್ಷಿ ಕ್ಷೇತ್ರಜ್ಞ ಏವಚ. ಕಣ್ಣು ನೋಡುತ್ತೆ, ಸಂಶಯ ಮೂಡೋದಿಲ್ಲ. ಬುದ್ಧಿ ನಿಶ್ಚಯ ಮಾಡುತ್ತೆ, ಸಂಶಯ ಮಾಡೋದಿಲ್ಲ. ಸಂಶಯದ ಕೆಲಸ ಮನಸ್ಸು ಮಾತ್ರ. ಸಂಶಯ ಏನಾದರೂ ಮಾಡೋದಾದ್ರೆ ಅದು ಮನಸ್ಸಿನದ್ದೇ. ಎಲ್ಲ ಸಂಶಯಗಳು ಮನಸ್ಸಿನ ಪ್ರೊಜೆಕ್ಷನ್ನು ಅಥವಾ ಪ್ರೊಡಕ್ಷನ್ನು. ಜೀವ ಗೊಂದಲಗೆಡುವುದಿಲ್ಲ. ಜೀವನಿಗೆ ಗೊಂದಲ ಬಂದ್ರೆ ಅದು ಮನಸ್ಸಿನಿಂದ. ಹೀಗಾಗಿ ಆ ಗೊಂದಲವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಹೊರಗಡೆಯಿಂದ ತರ್ಕವನ್ನು ತರಬೇಕು. ಈಗ ಮನೆ ಇದೆ, ಮನೆಯ ನೆಲದ ಮೇಲೆ ಕಸ ಬಿದ್ದಿದೆ. ಕಸವನ್ನ ಗುಡಿಸ್ಲಿಕ್ಕೆ ಪೊರಕೆ ತರಬೇಕು. ತರ್ಕ ಅನ್ನೋದು ಪೊರಕೆಯ ಕೆಲಸ ಮಾಡುತ್ತೆ. ಪೊರಕೆಯಿಂದ ಬಳಿತಾ ಇದ್ದ ಹಾಗೆ ಮನೆ ಸೃಷ್ಟಿಯಾಗೋದಲ್ಲ. ಹಾಗೆ ತರ್ಕವನ್ನ ಒಂದು ಇನ್ಸ್ಟ್ರೂಮೆಂಟ್ ತರಹ ಬಳಸಬೇಕು. ಯಾರು ಬಳಸಬೇಕು? ಆತ್ಮ ಬಳಸಬೇಕು. ಬುದ್ಧಿ ತರ್ಕದ ಮಿತಿಯನ್ನ ತೀರ್ಮಾನ ಮಾಡಬೇಕು. ಹೇಗೆ ತೀರ್ಮಾನ ಮಾಡಬೇಕು? ಆತ್ಮಿಕ ಅನುಭವಗಳನ್ನು ಗಮನಿಸಿ ಬುದ್ಧಿ ಅನ್ನೋದು ತರ್ಕವನ್ನ ಇಷ್ಟೇ ಅಂತ ತೀರ್ಮಾನ ಮಾಡಬೇಕು. ನಾವು ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟರೆ, ತರ್ಕವನ್ನ ಮಿತಿಮೀರಿ ಬಳಸಿದರೆ ಅವನಿಗೆ ಬೇಕಾದ ಅವನು ಮಾಡ್ತಾನೆ, ಇನ್ನೊಬ್ಬನಿಗೆ ಬೇಕಾದ ಇನ್ನೊಂದು ತರ್ಕ ಮಾಡ್ತಾನೆ. ನಮ್ಮ ಮಿತಿ ಎಷ್ಟೋ ಅಷ್ಟು ತರ್ಕ. ನನ್ನ ಮಿತಿ ಎಷ್ಟೋ ಅಷ್ಟು ತರ್ಕ. ಒಂದ್ಸರ್ತಿ ಏನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಬಚ್ಚಲ ಮನೆಗೆ ಹೋದ್ರೆ ಕೈಯನ್ನ ನೇರವಾಗಿ ಹೀಗೆ ಇರಲಿಲ್ಲ. ಅದನ್ನ ಹೀಗೆ ಇಟ್ಟುಕೊಂಡು ನೀರು ಹಾಕಿಕೊಂಡು ಆಮೇಲೆ ಆ ತಂಬಿಗೆಯನ್ನು ಮುಟ್ಟಿ ಮತ್ತೆ ಪೂರ್ತಿ ನೀರು ಹಾಕೊಳ್ಳಿಕ್ಕೆ. ಪ್ರಾಯ ಇದು ಎಲ್ಲರಿಗೂ ಗೊತ್ತಿರಬೇಕು ಅಂತ ಇಲ್ಲ.
ನಮ್ಮಲ್ಲಿ ಒಬ್ಬರು ದೊಡ್ಡ ಸುಧಾ ವಿದ್ವಾಂಸರು ಬಂದಿದ್ರು. ನನ್ನ ಸ್ನೇಹಿತನೇ ಅವನು ಬಂದ. ಅವನು ಗೊತ್ತಿರಲಿಲ್ಲ. ಸೀದಾ ಹೀಗೆ ಕೈ ಚಂಬು ತೆಗೆದುಕೊಂಡ, ಕಾಲಿಗೆ ನೀರು ಹಾಕ್ಕೊಂಡ. ನಮ್ಮ ಚಿಕ್ಕಪ್ಪ ಇದ್ದ ಅಲ್ಲಿ. ಅವನು ಹೇಳಿದೆ, ಏನು ಸುಧಾ ಪಂಡಿತರೋ ಏನೋ, ತಂಬಿಗೆಯನ್ನು ಹೇಗೆ ಮುಟ್ಟಬೇಕು ಅಂತ ಗೊತ್ತಿರಲ್ಲ ಅಂತ. ವಸ್ತುತಃ ತಂಬಿಗೆಯನ್ನು ಹೇಗೆ ಮುಟ್ಟಬೇಕು ಅಂತ ನ್ಯಾಯ ಸುಧಾ ಹೇಳಿರಲ್ಲ. ಅದು ಅವ್ರಿಗೆ ಗೊತ್ತಿಲ್ಲ. ನಾವು ಏನು ತಿಳ್ಕೊಂಡಿದ್ದೇವೆ ಅದು ಇವ್ರಿಗೆ ಗೊತ್ತಿರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ನಾನು ಬಡಿಸುವಾಗ ಒಂದು ಸರ್ತಿ ಕಡಲೆಬೇಳೆ ಕೋಸಂಬರಿಯನ್ನು ಮೊದಲು ಕಳಿಸಿದ್ದೆ. ಒಬ್ಬ ಬಂದು ಕೇಳಿದ್ದ, ಶಾಸ್ತ್ರ ವಿಹಿತವಾಯಿತು ಅಂತ. ಶಾಸ್ತ್ರ ಇದನ್ನೆಲ್ಲ ಎಲ್ಲಿ ಮಾತಾಡುತ್ತೆ? ಮೊದಲು ಯಾವ ಕೋಸಂಬರಿ ಹಾಕಬೇಕು, ಕಡಲೆಬೇಳೆಯದ್ದೋ ಹೆಸರು ಬೇಳೆಯದ್ದೋ ಅಂತ ಅದು ಹೇಳುತ್ತಾ? ಅದರಿಂದಾಗಿ ತರ್ಕ ಅನ್ನೋದು ನಮ್ಮ ಮಿತಿ ಎಷ್ಟೋ ಅಷ್ಟೇ ಮಿತಿಯಲ್ಲಿ ತರ್ಕ ಮಾಡೋದು. ತರ್ಕಕ್ಕೆ ಯಾರ ಮಿತಿ ಅಂದರೆ ಮಾಡುವವನ, ಅಂದುಕೊಳ್ಳುವವನ ಮಿತಿ. ಹೀಗಾಗಿ ತರ್ಕ ಯಾಕೆ ಮಾಡೋದು? ಸಂಶಯ ಪರಿಹಾರ ಮಾಡಿಕೊಳ್ಳಿಕ್ಕೆ ವಿನಃ ತಿಳ್ಕೊಳ್ಳಿಕ್ಕಲ್ಲ. ತಿಳ್ಕೊಳ್ಳಿಕ್ಕೆ, ನಿಶ್ಚಯಿಸಲಿಕ್ಕೆ ಬುದ್ಧಿ ಬೇಕು. ಆ ಬುದ್ಧಿ ಮನಸ್ಸಿನ ಮೇಲ್ಗಡೆ ಇರಬೇಕು. ಮನಸ್ಸನ್ನು ಕಂಟ್ರೋಲ್ ಮಾಡಬೇಕೇ ವಿನಃ ಮನಸ್ಸಿನ ಒಳಗಡೆ ಬುದ್ಧಿ ಕೂತ್ಕೊಂಡ್ಬಿಡಬಾರದು. ಅದರಿಂದಾಗಿ ಚಕ್ಷುಹು, ಅದನ್ನು ಸುಂದರವಾಗಿ ಇವರು ಹೇಳೋದು, ಚಕ್ಷುಹು ಆಲೋಕನಾಯೈವ, ಕಣ್ಣು ಕಾಣಲಿಕ್ಕಷ್ಟೇ ಇರೋದು. ಸಂಶಯಂ ಕುರುತೆ ಮನಃ, ಮನಸ್ಸು ಸಂಶಯವನ್ನ ಮಾಡ್ತದೆ. ಬುದ್ಧಿ ಅಧ್ಯವತಾನಾಯ, ನಿಶ್ಚಯ ಮಾಡಲಿಕ್ಕಿರೋದು ಬುದ್ಧಿ. ಸಾಕ್ಷಿ ಕ್ಷೇತ್ರಜ್ಞ ಉಚ್ಯತೆ, ಇವುಗಳನ್ನು ನೋಡುವಂತಹ ಶಕ್ತಿ ಕ್ಷೇತ್ರಜ್ಞನಿಗಿರುತ್ತೆ. ಅಂದರೆ ದೇವರು ಜೀವನ ಈ ಪ್ರಕ್ರಿಯೆಯನ್ನ ತಟಸ್ಥವಾಗಿ ನಿಂತುಕೊಂಡು ನೋಡ್ತಾನೆ. ಸರಿ ಮಾಡಲಿಕ್ಕೆಲ್ಲ ಬರಲ್ಲ. ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಸರಿ ಮಾಡೋದು. ಈ ಶ್ಲೋಕ ಎಷ್ಟು ಸೊಗಸಾಗಿದೆ ಅಂದರೆ, ಇಲ್ಲಿ ತನಕ ವಿವರಣೆ ಮಾಡಿದ್ನಲ್ಲ, ನನಗೆ ತೃಪ್ತಿಯಾಗಿಲ್ಲ. ಮತ್ತಿನ್ನೊಮ್ಮೆ ಹೇಳ್ತೇನೆ. ಚಕ್ಷುಹು ಆಲೋಕನಾಯೈವ ಸಂಶಯಂ ಕುರುತೆ ಮನಃ, ಬುದ್ಧಿ ಅಧ್ಯವಸಾನಾಯ, ಸಾಕ್ಷಿ ಕ್ಷೇತ್ರಜ್ಞ ಉಚ್ಯತೆ. ನೋಡುವುದೇ ಕಣ್ಣು, ಬಗೆಯಿಂದ ಸಂಶಯ ಮಾಡುವುದು ಬಗೆ. ಬಗೆ ಅಂದರೆ ಕನ್ನಡದಲ್ಲಿ ಮನಸ್ಸು ಅಂತ. ಇವಾಗ ಬಗೆ ಅಂದರೆ ವೆರೈಟಿ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ನಾನಾ ಬಗೆಯಿಂದ ಹೇಳಿದರು ಅಂತ. ಅಲ್ಲಿ ಬಗೆ ಅಂದರೆ ಅಚ್ಚ ಕನ್ನಡದಲ್ಲಿ ಮನಸ್ಸು ಅಂತ. ಸಂಶಯಂ ಕುರುತೆ ಮನಃ, ಮನಸ್ಸು ಇರೋದೇ ಸಂಶಯಕ್ಕಾಗಿ. ಬುದ್ಧಿ ಅಧ್ಯವಸಾನಾಯ, ನಿಶ್ಚಯ ಮಾಡಲಿಕ್ಕಿರುವ ಟೂಲ್ ಬುದ್ಧಿ. ಈ ಪ್ರಕ್ರಿಯೆಯನ್ನ ತಟಸ್ಥವಾಗಿ ನಿಂತುಕೊಂಡು ನೋಡುವವ ದೇವರು. ಜೀವನ ಒಳಗಡೆ ಇಷ್ಟೂ ಪ್ರಕ್ರಿಯೆ ಆಗ್ತಾ ಇದ್ರೆ ನೋಡ್ತಾನೆ ದೇವರು. ರಜಸ್ತಮಶ್ಚ ಸತ್ವಂಚ ತ್ರಯ ಏತೆ ತ್ವಯೋನಿಜಾಹ, ಸಮಾಸ್ತರವೇಷು ಭೂತೇಷು ತದ್ಗುಣೇಶು ಉಪಲಕ್ಷಯೇತ್. ರಜೋಗುಣ, ತಮೋಗುಣ, ಸತ್ವಗುಣ, ಇವು ಮೂರು ಅಯೋನಿಜಾಹ, ಎಲ್ಲಿಂದಲೂ ಹುಟ್ಟಲಿಲ್ಲ. ಇದು ನಿತ್ಯ. ಇದು ವಸ್ತುಗಳಲ್ಲಿ ಬೆರೆಯುತ್ತೆ ಅನ್ನೋದು ಬಿಟ್ರೆ ವಸ್ತುಗಳಿಂದ ಸತ್ವಗುಣ, ರಜೋಗುಣ, ತಮೋಗುಣಗಳು ಹುಟ್ಟಲಿಲ್ಲ. ಎಲ್ಲ ಜೀವರಲ್ಲಿ, ವಿಶೇಷತಃ ಎಲ್ಲ ಭೂತಗಳಲ್ಲಿ ಈ ಸತ್ವಗುಣ, ರಜೋಗುಣ, ತಮೋಗುಣಗಳು ಇದ್ದೇ ಇರುತ್ತೆ. ಒಂದು ಸಿಂಪಲ್ ಹೇಳಬೇಕು ಅಂತಂದ್ರೆ, ಮಣ್ಣು ತಮೋಗುಣದ ಪ್ರತೀಕ ಅಂದರೆ, ರೆಂಬೆ ಕೊಂಬೆಗಳು ರಜೋಗುಣದ ಪ್ರತೀಕ, ಅದರ ಮೇಲೆ ಮೂಡುವ ಹೂವು ಸತ್ವಗುಣದ ಪ್ರತೀಕ. ಆ ತರಹ ಒಂದು ರೂಪಕವನ್ನು ಇಟ್ಟುಕೊಳ್ಳಿ. ಹೂವಿನಲ್ಲಿ ಏನು ಸೌಂದರ್ಯ, ಮನಸ್ಸನ್ನು ಅರಳಿಸುವ ಗುಣ, ಪರಿಮಳ, ಸೊಗಸಾದ ರೂಪ ಮೊದಲಾದವುಗಳೇನಿರುತ್ತೆ, ಅಷ್ಟು ಕಾಂತಿ, ಅಷ್ಟು ಬೆಳಕು, ಅಷ್ಟು ಪ್ರಸಾದ ನಮಗೆ ರೆಂಬೆ ಕೊಂಬೆಗಳಲ್ಲಿ ಕಾಣೋದಿಲ್ಲ. ಆದರೆ ಅದು ಹೊಳೆಯುತ್ತೆ. ಕೆಳಗಡೆ ಇರುವ ಮಣ್ಣಿನಲ್ಲಿ ಏನೂ ಗೊತ್ತಾಗೋದಿಲ್ಲ. ಆದರೆ ಮಣ್ಣಿಲ್ಲದೆ ಇದಕ್ಕೆ ಅಸ್ತಿತ್ವ ಇಲ್ಲ. ಹೀಗೆ ಸತ್ವಗುಣ, ರಜೋಗುಣ, ತಮೋಗುಣಗಳು ಜಗತ್ತಿನಲ್ಲಿ ಇರುವ ರೀತಿ ಅದು.
ಭಾಗವತದಲ್ಲಿ ಒಂದು ದೃಷ್ಟಾಂತ ಉಂಟು, ಸತ್ವಗುಣ ರಜೋಗುಣ ತಮೋಗುಣಗಳು ಹೇಗೆ ಇರ್ತದೆ ಅಂತ. ಅಲ್ಲಿ ಇರೋದು ದಾರು, ವಹ್ನಿ. ದಾರು ಅಂದರೆ ಕಟ್ಟಿಗೆ, ಬೆಂಕಿ, ಹೊಗೆ. ಈ ತರಹದ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಯಥಾ ಕೂರ್ಮ ಇವಾಂಗಾನಿ ಪ್ರಸಾರ್ಯ ವಿನಿಯಚ್ಛತಿ ಏವಮೇವ ಇಂದ್ರಿಯಗ್ರಾಮಂ ಬುದ್ಧಿ ಸ್ಪೃಷ್ಟ್ವಾ ನಿಯಚ್ಛತಿ. ಯಥಾ ಕೂರ್ಮ ಇವ ಅಂಗಾನಿ, ಹೇಗೆ ಆಮೆಯೊಂದು ತನ್ನ ಹೊರಚಾಚಿದ ಅಂಗವನ್ನು ಒಳಗಡೆ ವಿತ್ಡ್ರಾ ಮಾಡಿಕೊಳ್ತದೋ ಹಾಗೆ ಬುದ್ಧಿ ಇಂದ್ರಿಯಗಳನ್ನು ವಿತ್ಡ್ರಾ ಮಾಡಿಕೊಳ್ಳುತ್ತೆ. ಪ್ರಜ್ಞಾವಂತನೊಬ್ಬನ ಬುದ್ಧಿ ಒಂದು ವಿಷಯದಲ್ಲಿ ತೊಡಗಿರುತ್ತೆ, ಕೂಡಲೇ ಅದರಿಂದ ಈಚೆ ಬರೋದು. ಒಂದು ಭಾವನೆಯಿಂದ ಇನ್ನೊಂದು ಭಾವಕ್ಕೆ ಬೇಗ ಶಿಫ್ಟ್ ಆಗಬೇಕು. ಪೇಜಾವರ ಸ್ವಾಮಿಗಳ ಥರ ನಾವು ಅವರಿಂದ ಕಲಿತ ಅನೇಕ ಪಾಠಗಳಲ್ಲಿ ಇದೊಂದು. ಕೂಡಲೇ ಇನ್ನೊಂದು ಭಾವನೆಗೆ ಶಿಫ್ಟ್ ಆಗಿ ಆಯ್ತು. ಅವರು ಇಲ್ಲಿ ತಿರುಗಬೇಕಾದ್ರೆ ಬೈತಾ ಇರ್ತಾರೆ, ಆಚೆ ಮುಖ ತಿರುಗಿಸಿದ್ರೆ ನಗು ಇರುತ್ತೆ. ಅದೇ ಆಶ್ಚರ್ಯ. ಅಂದ್ರೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕಾದ್ರೆ ಬುದ್ಧಿಗೆ ಟ್ರೈನಿಂಗ್ ಕೊಡಬೇಕು. ಸಿಟ್ಟು, ದುಃಖ ಮೊದಲಾದವುಗಳನ್ನು ಬೇಗ ಮೀರುವಂತಹ, ಅದನ್ನು ದಾಟಿ ಮುಂದಿನ ಕಡೆಗೆ ನೋಡುವಂತಹ ಒಂದು ಟ್ರೈನಿಂಗ್ ಅನ್ನು ಕೊಡಬೇಕು ಬುದ್ಧಿಗೆ. ಒಂದೇ ಭಾವದಲ್ಲಿ ಬಹಳ ಹೊತ್ತು ಕಳೆಯುವಂತಹ ಒಂದು ಕೆಟ್ಟ ಅಭ್ಯಾಸದಲ್ಲಿ ಮನಸ್ಸನ್ನು ತೊಡಗಿಸಿದರೆ ಬೇಗ ಈಚೆಯೇ ಬರುವುದಿಲ್ಲ. ಅದರಿಂದ ನಮಗೆ ಕೃಷ್ಣ ಹೇಳೋದು ಅದನ್ನೇ ವೇದವ್ಯಾಸರು ಹೇಳೋದು, ಏ ತಸ್ಮಿನ್ನೇವ ಕೃತ್ ಯದೂರ್ಧ್ವಂ ಪಾದತಲಯೋ ಅವಾಂಗ್ಮೂರ್ಧನಶ್ಚ ಪಶ್ಯತಿ ಏ ತಸ್ಮಿನ್ನೇವ ಕೃತ್ಯೇ ಚ ವರ್ತತೆ ಬುದ್ಧಿರುತ್ತಮ. ಬುದ್ಧಿ ಉತ್ತಮ ಆಗಬೇಕು ಅಂದ್ರೆ ಹೀಗೆ ಆಗಬೇಕು ಅಂತಾರೆ ವೇದವ್ಯಾಸರು. ಒಳ್ಳೆ ಬುದ್ಧಿ ಅವರಿಗೆ ಅಂದ್ರೆ ಏನು ಒಳ್ಳೆ ಬುದ್ಧಿ? ಕೂಡಲೇ ಭಾವಗಳನ್ನು ದಾಟುವುದು. ಅವಾಗೇನಾಗತ್ತೆ, ಸತ್ಯ ಕಾಣ್ಲಿಕ್ಕೆ ಶುರು ಆಗುತ್ತೆ. ಆ ಕ್ಷಣಕ್ಕೆ ಸಿಟ್ಟು ಬಂದರೂ ಸತ್ಯವನ್ನ ಕಾಣ್ತಾರೆ ಅಥವಾ ಅದರ ಅಗತ್ಯವನ್ನ ಬೆಲೆ ಕಟ್ತಾರೆ, ಬೇಗ ಆಚೆ ಹೋಗ್ತೇವೆ. ಅದು ಒಳ್ಳೆ ಬುದ್ಧಿ. ಅದಕ್ಕೆ ಹೇಳ್ತಾರೆ ಯದೂರ್ಧ್ವಂ ಪಾದತಲಯೋ ಅವಾಂಗ್ ಮೂರ್ಧನಶ್ಚ ಪಶ್ಯತಿ ಅಂತ. ಅವರು ಬಹಳ ಚಮತ್ಕಾರವಾಗಿ ಹೇಳೋದು ಯದೂರ್ಧ್ವಂ ಪಾದತಲಯೋ, ಅಂಗಾಲಿನ ಮೇಲ್ಗಡೆಯೂ ನೋಡ್ಬೇಕಂತೆ, ತಲೆಯ ಕೆಳಗಡೆಗೂ ಕಣ್ಣಿಗೆ ಬೀಳ್ಬೇಕಂತೆ. ಅಂದ್ರೆ ಬುದ್ಧಿ ಎಲ್ಲ ಕಡೆ ಓಡಾಡಬೇಕು ಅಂತ. ಅಂಗಾಲು ಭೂಮಿಯ ಮೇಲಿರುತ್ತೆ, ಆ ಪಾದತಳದ ಮೇಲ್ಗಡೆ ಅಂದ್ರೆ ಇಲ್ಲೂ ಆಗತ್ತೆ ಇಲ್ಲೂ ಆಗತ್ತೆ. ಅವಾಂಗ್ ಮೂರ್ಧನ, ತಲೆಯ ಕೆಳಗೆ, ಅದೇ ಮೇಲ್ಗಡೆಗೂ ನೋಡು. ಅಂದ್ರೆ ಎಲ್ಲ ಸರ್ವಾಂಗೀಣವಾದ ಬುದ್ಧಿ. ನೀವು ನಮ್ಮ ಬುದ್ಧಿಗೆ ಟ್ರೈನಿಂಗ್ ಕೊಡಬೇಕಾದ್ರೆ ಈ ಅಂಶಗಳಿದ್ರೆ ನಾವೇನ್ ಮಾಡ್ತೇವೆ, ನಮ್ಮ ಬುದ್ಧಿಯನ್ನು ಟ್ರೈನ್ ಮಾಡ್ಕೊಳ್ತೇವೆ. ಗುಣಾನ್ ನಿನೀಯತೆ ಬುದ್ಧಿ ಸುದೃಢೇ ವೈಂದ್ರಿಯಾಣಿ ಚ. ಸುದೃಢ ಬುದ್ಧಿ, ಗಟ್ಟಿಯಾದ ಬುದ್ಧಿ ಏನಿದೆ, ಇಂದ್ರಿಯಗಳನ್ನು ಒಳ್ಳೆಯ ದಾರಿಯಲ್ಲಿ ಒಯ್ಯುತ್ತೆ. ಬುದ್ಧಿ ಗಟ್ಟಿ ಮಾಡಿಕೊಂಡ್ರೆ ಇಂದ್ರಿಯಗಳು ಒಳ್ಳೆಯ ದಾರಿಯಲ್ಲಿರುತ್ತೆ. ಮನಃಷ್ಠಾನಿ ಇಂದ್ರಿಯಾನಿ ಬುದ್ಧ ಭಾವೇ ಕುತೋ ಗುಣಾ. ಆ ಬುದ್ಧಿಯೇ ಇಲ್ಲದೆ ಹೋದ್ರೆ ಜ್ಞಾನ, ಆನಂದ, ಸೌಶೀಲ್ಯ, ಸೌಜನ್ಯ, ಸೂಕ್ಷ್ಮ ದೃಷ್ಟಿ ಮೊದಲಾದ ಗುಣಗಳೆಲ್ಲ ಎಲ್ಲಿಂದ ಬರಬೇಕು? ಸಜ್ಜನರಾಗಲಿಕ್ಕೆ ಏನೇನು ಗುಣಗಳು ಬೇಕೋ, ಸಜ್ಜನರಾಗಲಿಕ್ಕೆ ಏನೇನು ಗುಣಗಳು ಬೇಕೋ ಅದೆಲ್ಲ ನೀವು ಬುದ್ಧಿಯಿಂದ ತಂದುಕೊಳ್ಬೇಕು.
ನಮಗೆ ಏನು ಅಂದರೆ ದೇವರ ಭಕ್ತರು ಅಂತಂದರೆ ದಡ್ಡರಾಗಿದ್ದರೂ ಆಯಿತು ಅಷ್ಟೇ. ಅಂದರೆ ದೇವರ ಭಕ್ತರು ಸಾಮಾನ್ಯವಾಗಿ ಇಷ್ಟೆಲ್ಲ ವಿಚಾರ ಮಾಡಬಾರ್ದು, ಅದು ಏನೋ ಒಂದು ತಲೆಯಲ್ಲಿ ಬಂದಿರುತ್ತೆ. ಆದರೆ ವಸ್ತುತಃ ಹಾಗಿಲ್ಲ ಅಂತಾರೆ ವೇದವ್ಯಾಸರು. ತತ್ರ ಯತ್ ಪ್ರೀತಿ ಸಂಯುಕ್ತಂ ಕಿಂಚಿದಾತ್ಮ ನಿಲಕ್ಷಯೇತ್ ಪ್ರಶಾಂತಮಿವ ಸಂಶುದ್ಧಂ ಸತ್ವಂ ತದುಪಧಾರಯೇತ್. ಇಲ್ಲಿ ಸತ್ವವನ್ನು ನಾವು ಪರೀಕ್ಷೆ ಮಾಡುವಾಗ ಪ್ರೀತಿ, ತೃಪ್ತಿ, ಇಲ್ಲಿ ಸತ್ವ ಇದೆ ಅಂತ ಅರ್ಥ. ಇನ್ನು ಅದು ಶುದ್ಧ ಭಾವನೆ ಇದ್ದರೆ ಸತ್ವ. ಎತ್ತು ಸಂತಾಪ ಸಂಯುಕ್ತಂ ಅಪ್ರೀತಿಕರಮಾತ್ಮನಃ. ಏನೋ ಒಂದು ತಲೆಬಿಸಿ, ಸಂತಾಪ, ಅಪ್ರೀತಿಕರಂ, ಮನಸ್ಸಿನಲ್ಲಿ ತಣಿವು ಇಲ್ಲ, ತೃಪ್ತಿ ಇಲ್ಲ. ಅದಿಲ್ಲದೆ ಹೋದರೆ ಓಹೋ ಇದು ರಜಸ್ಸು. ಎತ್ತು ಸಮ್ಮೋಹ ಸಂಯುಕ್ತಂ ಅವ್ಯಕ್ತ ವಿಚಯಂ ಭವೇತ್ ಅಪ್ರತರ್ಕ್ಯಂ ಅವಿಜ್ಞೇಯಂ ತಮಸ್ತದುಪಧಾರಯೇತ್. ಎತ್ತು ಸಮ್ಮೋಹ ಸಂಯುಕ್ತಂ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಏನಾಗಬೇಕು ಅಂತ ಗೊತ್ತಿಲ್ಲ. ಮೋಹ, ಅಜ್ಞಾನವೋ ಅಜ್ಞಾನ. ಅವ್ಯಕ್ತ ವಿಚಯಂ ಭವೇತ್, ಯಾವುದಕ್ಕೆ ನಾವಿದು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿರಲ್ಲ, ಇದರ ಅಂತಿಮ ಫಲಿತಾಂಶ ಗೊತ್ತಿರೋದಿಲ್ಲ, ಊಹಿಸ್ಲಿಕ್ಕಾಗಲ್ಲ, ತಿಳ್ಕೊಳ್ಳಿಕ್ಕೆ ದಾರಿ ಇಲ್ಲ. ಇದನ್ನ ತಮಸ್ಸು ಅಂತ ತಿಳಿಬೇಕು. ಏಕೆಂದ್ರೆ ಬುದ್ಧಿ ಇದನ್ನು ವಿಚಯೀಕರಿಸಿದ್ರೆ ಈ ಭಾವದಿಂದ ಈ ಭಾವಕ್ಕೆ ಹೋಗೋಣ ಅಂತ ಅನ್ಸತ್ತೆ. ಅದರಿಂದ ಎಲ್ಲ ಗುಣಗಳು, ಒಳ್ಳೆಯ ಗುಣಗಳು ಮೂಡುತ್ತವೆ. ಹೀಗಾಗಿ ಬುದ್ಧಿ ಶಾರ್ಪ್ ಆಗಿರ್ಬೇಕು, ಚಲನಶೀಲವಾಗಿ ಇರಬೇಕು. ಅದಕ್ಕೆ ಸಂಚಾರ ಮಾಡಿ ಅಂದ್ರು. ಸಂಚಾರ ಮಾಡ್ತಾ ಇದ್ರೆ ಬೇರೆ 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 ವ್ಯಕ್ತಿಗಳ ಪರಿಚಯ ಆಗುತ್ತೆ. ಅವರಲ್ಲಿ ಇರುವ ಗುಣಗಳನ್ನು ನಾವು ಸುಲಭವಾಗಿ ತಿಳ್ಕೊಳ್ತೇವೆ. ಇಲ್ಲ ಅಂದ್ರೆ ಆ ಗುಣವನ್ನು ತಿಳಿಯೋದಿಲ್ಲ. ಅತಿಮಾನೋ ಮೃಚಾವಾದೋ ಪ್ರಹರ್ಚ ಪ್ರೀತಿರಾನಂದ ಸಾಶ್ಯಂ ಸ್ವಸ್ಥಾತ್ಮಚಿತ್ತತಾ ಅಕಸ್ಮಾದ್ಯದಿ ವಾಕಸ್ಮಾತ್ ವರ್ತತೆ ಸಾತ್ವಿಕೋ ಗುಣ. ಕೆಲವೊಬ್ಬರಿಗೆ ಇದ್ದಕ್ಕಿದ್ದ ಹಾಗೆ ಸಂತೋಷ ಆದರೆ ಸತ್ವ ಅಂತ. ಹೌದು. ಪ್ರಹರ್ಷ, ಉತ್ಕಟವಾದ ಹರ್ಷ, ಪ್ರೀತಿ, ತೃಪ್ತಿ. ಪ್ರೀತಿ ಅಂದರೆ ತೃಪ್ತಿ ಅಂತ ಅರ್ಥ. ಪ್ರೀತಿ ಅನ್ನೋ ಶಬ್ದಕ್ಕೆ ಆ ಶಬ್ದದ ಹಿಂದೆ ಹೋದರೆ ತೃಪ್ತಿ ಅಂತ, ಸ್ಯಾಟಿಸ್ಫ್ಯಾಕ್ಷನ್. ಆ ಪ್ರೀತಿ, ಆನಂದ, ಆಮೇಲೆ ಮನಸ್ಸಿನಲ್ಲಿ ಒಂದು ನೆಮ್ಮದಿ, ಸ್ವಸ್ಥಾತ್ಮ ಚಿತ್ತತ. ಇದು ಏನೂ ಇಲ್ಲದೆ ಹೊರಗಡೆ ಏನೇ ಕಷ್ಟಗಳಿರಬಹುದು, ನಿಮಗೊಂದು ತೃಪ್ತಿ ಇತ್ತು ಅಂದರೆ ಓ ಸತ್ವಭಾವ ಜಾಗೃತವಾಗಿದೆ ಅಂತ ನಮ್ಮ ಬುದ್ಧಿ ತೀರ್ಮಾನ ಮಾಡಬೇಕು. ಇನ್ನು ಅತಿಮಾನಃ ಮೃಷಾವಾದಃ ಮೋಹೋ ಲೋಭಸ್ತಥಾ ಕ್ಷಮ ಲಿಂಗಾನಿ ರಜಸಸ್ತಾನಿ ವರ್ತಂತೆ ಹೇತು ಅಹೇತುತಃ. ಅತಿಮಾನ, ತನ್ನ ಬಗೆಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಮೃಷಾವಾದ, ವ್ಯರ್ಥವಾದ ವಿಚಾರಗಳು. ಮೋಹ, ಅಜ್ಞಾನ. ಲೋಭ, ಇದು ಬೇಕೇ ಬೇಕು ಅಂತನ್ನುವಂತಹ ಒಂದು ದೃಷ್ಟಿ. ಅಕ್ಷಮ, ಅಸಹನೆ. ಇವುಗಳೆಲ್ಲ ಮನಸ್ಸಿನಲ್ಲಿ ಬಂತು ಅಂದರೆ ತಟಸ್ಥವಾಗಿ ಒಬ್ಬ ನೋಡಬೇಕು, ಓಹೋ ಇದು ರಜೋಗುಣದ ಪ್ರಭಾವ ಅಂತ. ತಥಾ ಮೋಹ ಪ್ರಮಾದಶ್ಚ ತಂದ್ರಿ ನಿದ್ರಾ ಪ್ರಬೋಧಿತ ಕಥಂಚಿದಭಿವರ್ತಂತೆ ವಿಜ್ಞೇಯಾಸ್ತಾಮಸಾ ಗುಣಾ. ಅಜ್ಞಾನ, ಮೈಮರೆವು, ತಂದ್ರಿ ಅಂದರೆ ಸೋಮಾರಿತನ, ನಿದ್ರೆ, ಅಜ್ಞಾನ, ಇವುಗಳು ಬರ್ತಾ ಇದ್ರೆ ಓಹೋ ತಮೋಗುಣದ ಪ್ರಭಾವ ಇದೆ ಅಂತ ಬುದ್ಧಿ ತೀರ್ಮಾನ ಮಾಡುವಷ್ಟು ಪಕ್ವತೆಯನ್ನು ನಾವು ಪ್ರಾಕ್ಟೀಸಿನಿಂದ ಸಾಧಿಸಬಹುದು ಅನ್ನುವಲ್ಲಿಗೆ 232ನೇ ಅಧ್ಯಾಯ. ವ್ಯಾಸಃ ಮನಃಪ್ರಸ್ವಜತೆ ಭಾವಂ ಬುದ್ಧಿರಧ್ಯವತಾಯಿನಿ ಹೃದಯಂ ಪ್ರಿಯಾ ಪ್ರಿಯೇ ವೇದ
ತ್ರಿವಿಧ ಕರ್ಮವೇದನಾ. ಮತ್ತೆ ಹೇಳ್ತಾ ಇದ್ದಾರೆ, ಮನಸ್ಸು ಎಮೋಷನ್ಸ್ ಅನ್ನು ಬರಮಾಡಿಕೊಳ್ಳುತ್ತೆ. ಮನಃ ಪ್ರಸ್ವಜತೆ ಭಾವಂ. ಪ್ರಸ್ವಜನ ಅಂದರೆ ಅಪ್ಪಿಕೊಳ್ಳುವುದು. ಭಾವವನ್ನು ಮನಸ್ಸು ಅಪ್ಪಿಕೊಳ್ಳುತ್ತೆ. ನಿಶ್ಚಯ ಮಾಡಲಿಕ್ಕೆ ಬುದ್ಧಿ ಬೇಕು. ಹೃದಯಂ ಪ್ರಿಯಾಪ್ರಿಯೇ ವೇದ ತ್ರಿವಿಧ ಕರ್ಮಚೋದನ. ಬುದ್ಧಿರಾತ್ಮ ಮನುಷ್ಯಸ್ಯ. ಮನುಷ್ಯನಿಗೆ ಬುದ್ಧಿ ಅಂತನ್ನೋದೇ ಜೀವಾಳ. ಬುದ್ಧಿರೇವ ಮನಾತ್ಮನಿ ಯದಾ ವಿಕುರುತೆ ಭಾವಂ ತದಾ ಭವತಿ ಸಾ ಮನಃ. ಆ ಬುದ್ಧಿ ಅನ್ನೋದು ಸೆಲ್ಫ್ ಕಂಟ್ರೋಲ್ ಅನ್ನು ಕಳ್ಕೊಂಡಾಗ ಮನಸ್ಸು ಹೇಗೆ ಹೇಳುತ್ತೋ ದೇಹ ಹಂಗೆಳ್ಲಿಕ್ಕೆ ಶುರು ಮಾಡುತ್ತೆ. ಅದು ಹಿತವಾ ಅಹಿತವಾ ಅಂತ ನೋಡಲ್ಲ. ನನ್ನ ಮನಸ್ಸು ಹೇಳಿತು, ನೋಡು ಈ ಟೈಮಿಗೆ ಇದನ್ನು ಕುಡಿ, ಅನಾರೋಗ್ಯ ಆಗಬಹುದು ಆದರೆ ಕುಡಿ ಅಂತ ಹೇಳಿದ್ರೆ ಮನಸ್ಸು ಕೆಲಸ ಮಾಡ್ತಾ ಇದೆ, ಬುದ್ಧಿ ಕೆಲಸ ನಿಲ್ಲಿಸಿದೆ ಅಂತ. ಅಂದ್ರೆ ಅದನ್ನೇ ಚಟ ಅಂತ ಅನ್ನೋದು. ಹೀಗಾಗಿ ನಮ್ಮ ಮನಸ್ಸು ಬುದ್ಧಿಯ ವಶವಿಲ್ಲದೆ ಕೆಲಸ ಮಾಡಿದರೆ ಅದೇ ಮನಸ್ಸಿಗೆ ಬಿಟ್ಟುಕೊಟ್ಟ ಹಾಗೆ, ಅದು ಎಲ್ಲೆಲ್ಲೋ ತಗೊಂಡು ಹೋಗುತ್ತೆ. ಇಂದ್ರಿಯಾಣಾಂ ಪೃಥಕ್ ಭಾವಾತ್ ಬುದ್ಧಿರ್ವಿಕ್ರಿಯತೆ ತಕೃತ್ ಶೃಣ್ವತಿ ಭವತಿ ಶ್ರೋತ್ರಂ ಸ್ಪೃಶತಿ ಸ್ಪರ್ಶ ಉಚ್ಯತೆ. ಈ ಮನಸ್ಸು ಮತ್ತೆ ಬುದ್ಧಿ ಇದೆಯಲ್ಲ, ಅದು ಇಂದ್ರಿಯಗಳಲ್ಲಿ ಇಂದ್ರಿಯವಾಗಿಯೇ ಇರುತ್ತೆ. ನೀವು ಆಧುನಿಕ ವಿಜ್ಞಾನಿಗಳು ಅಂತ ಏನಿದ್ದಾರೆ ಅವ್ರನ್ನ ನೋಡಿದ್ರೆ ಅವರು ಮನಸ್ಸು ಅನ್ನೋದೊಂದು ಸ್ವತಂತ್ರ ಅಸ್ತಿತ್ವವೇ ಇದೆಯೋ ಇಲ್ವೋ ಅಂತ ಡೌಟ್. ಯಾಕೆ ಅಂದರೆ ಕಿವಿಯಲ್ಲಿ ಮನಸ್ಸು ಕಿವಿಯಾಗತ್ತೆ ಅಥವಾ ಬುದ್ಧಿ ಮತ್ತೆ ಮನಸ್ಸು ಇದೆಯಲ್ಲ, ಕಿವಿಯಲ್ಲಿ ಕಿವಿಯಾಗತ್ತೆ, ಚರ್ಮದಲ್ಲಿ ಸ್ಪರ್ಶ ಆಗತ್ತೆ. ಪಶ್ಯಂತಿ ಭವತೆ ದೃಷ್ಟಿ. ಈ ಬುದ್ಧಿ ಅನ್ನೋದು ನೋಡ್ತಾ ದೃಷ್ಟಿಯಾಗತ್ತೆ, ರಸಾಸ್ವಾದನೆ ಮಾಡ್ತಾ ನಾಲಿಗೆಯಾಗತ್ತೆ, ಮೂಸುತ್ತಾ ಮೂಗಾಗತ್ತೆ. ಇಂದ್ರಿಯಾಣೀತಿ ಯಾನ್ಯಾಹು ತೇಷ್ವದೃಶ್ಯಾಧಿ ತಿಷ್ಠತಿ ತಿಷ್ಠತಿ ಪುರುಚೇ ಬುದ್ಧಿ ತ್ರಿಷು ಭಾವೇಚು ವರ್ತತೆ. ಇಂದ್ರಿಯ ಅಂತ ಕರೀತಾರೆ. ಇಂದ್ರಿಯ ಅಂದ್ರೆ ಏನು? ಇದಂ ಪ್ರತಿ ದ್ರವತಿ, ಇದನ್ನ ಕುರಿತು ಓಡುತ್ತೆ, ಅದರಿಂದಾಗಿ ಅದನ್ನು ಇಂದ್ರಿಯ ಅಂತ ಅನ್ನೋದು. ಅಲ್ಲಿ ಓಡೋದು ಯಾವುದು? ಇಂದ್ರಿಯದ ಅಧಿಷ್ಠಾನದಲ್ಲಿ ಮನಸ್ಸೇ ಓಡೋದು. ಹೀಗಾಗಿ ಮನಸ್ಸು ಇಂದ್ರಿಯ ಅಂತಾರೆ, ಬುದ್ಧಿಯೂ ಇಂದ್ರಿಯ ಅಂತಾರೆ. ಆ ವೇಗ ಏನಿದೆ, ಆ ವೇಗಕ್ಕೆ ಇಂದ್ರಿಯ ಅಂತ. ಇಂಗ್ಲಿಷಿನಲ್ಲಿ ಆರ್ಗನ್ ಅಂದ್ರೇನು ಖಚಿತ ನಿರ್ವಚನ ಗೊತ್ತಿಲ್ಲ ನಮಗೆ. ಆದರೆ ಸಂಸ್ಕೃತದಲ್ಲಿ ಇರುವ ಶಬ್ದಗಳು ಸಹಜವಾಗಿ ಅದರ ಗುಣವನ್ನು ಡಿಸ್ಕ್ರೈಬ್ ಮಾಡಿಬಿಡ್ತದೆ. ಆ ವಸ್ತುವಿಗೆ ಯಾವ ನಾಮ ಇದೆಯೋ ಅದು. ಸಂಸ್ಕೃತದಲ್ಲಿ ನಾಮ ಅಂತಾರೆ. ಮಾ ಅಂದರೆ ಜ್ಞಾನ, ಅಮ ಅಂದರೆ ಅಜ್ಞಾನ. ಯಾವುದನ್ನು ಹೇಳುವುದರಿಂದಾಗಿ ನ ಅಮ ಅಜ್ಞಾನ ಪರಿಹಾರ ಆಗತ್ತೋ ಅದು ನಾಮ. ನಿಮ್ಮ ನಾಮಧೇಯವೇನು? ವಿಜಯಸಿಂಹ. ಈ ಆಕಾರಕ್ಕೆ ಈ ಹೆಸರು. ಅಲ್ಲಿ ಈ ಆಕಾರಕ್ಕೆ ಈ ಹೆಸರು ಅನ್ನೋದರ ಬಗೆಗೆ ಇದ್ದ ಅಜ್ಞಾನ ಪರಿಹಾರ ಆಯಿತು. ನಾಮ ಅಂತ. ನೇಮ್ ಅಂದ್ರೇನು? ನಾವು ಡಿಸ್ಕ್ರೈಬ್ ಮಾಡಬಹುದು, ಅವರಂತೂ ಇದಕ್ಕೆ ಉತ್ತರ ಹೇಳಲಿಲ್ಲ. ಅಷ್ಟೇ. ಹೀಗಾಗಿ ಅವರಿಗೆ, ವಿಜ್ಞಾನಿಗಳಿಗಾಗಲಿ ಪಾಶ್ಚಾತ್ಯ ತತ್ವಶಾಸ್ತ್ರಿಗಳಿಗಾಗಲಿ ಅವರ ಬೆನ್ನ ಹಿಂದೆ ಇದ್ದ ಇವರೆಲ್ಲರಿಗಾಗಲಿ ಜ್ಞಾನ ಸಾಲದು ಅಂತಾನೆ ಹೇಳೋದು. ಇಂದ್ರಿಯಾಣೀತಿ ಯಾನ್ಯಾಹು ಕದಾಚಿಲ್ ಲಭತೆ ಪ್ರೀತಿಂ ಕದಾಚಿದಪಿ ಶೋಚತಿ ನ ಸುಖೇನ ನ ದುಃಖೇನ ಕದಾಚಿದಿಹ ಯುಜ್ಯತೆ.
ಕೆಲವೊಮ್ಮೆ ಇಲ್ಲಿ ಪ್ರೀತಿ ತೃಪ್ತಿ, ಕೆಲವೊಮ್ಮೆ ಇದಕ್ಕೆ ಶೋಕ ಒದಗಿ ಬರುತ್ತೆ. ಸುಖವೋ ದುಃಖವೋ ಕಂಟಿನ್ಯೂಸ್ ಆಗಿ ಇರೋದೇ ಇಲ್ಲ. ಅದರಿಂದಾಗಿ ಮನಸ್ಸು ಬೇರೆ ಆತ್ಮ ಬೇರೆ ಅಂತ ತೀರ್ಮಾನ ಮಾಡಬೇಕು. ಯಾಕೆ ಅಂದರೆ ಮನಸ್ಸಿಗೆ ಬುದ್ಧಿಗೆ ಈ ಭಾವ ಬಂದು ಹೋಗ್ತಾ ಇದೆ, ಆದರೆ ನಾನು ಅನ್ನುವ ಭಾವ ಮಾತ್ರ ಯಾವಾಗಲೂ ಇದೆ. ಅಂದರೆ ಇದು ಬೇರೆ ಮೂಲದಿಂದ ಬಂದ ಅರಿವು ಅಂತ ಜ್ಞಾನ ಇರಬೇಕು. ಹಾಗೆ ನಮ್ಮನ್ನೇ ನಾವು ತಿಳಿದುಕೊಳ್ಳುವ ಬಗೆ ಇದು. ಇಷ್ಟು ಕ್ಲಾರಿಟಿ ಉಂಟಾ ಬೇರೆ ಕಡೆ? ಏವಂ ಭಾವಾತ್ಮಿಕಾ ಭಾವಾನ್ ತ್ರಿನೇತಾನತಿ ವರ್ತತೆ ಸರಿತಾಂ ಸಾಗರೋ ಭರ್ತ ವೇಲಾಮಿವ ಮಹೋರ್ಮಿಮಾನ್. ಈ ರೀತಿಯಾಗಿರುವ ಭಾವ, ಇದನ್ನ ಜೀವ ದಾಟ್ಲಿಕ್ಕೆ ಕಷ್ಟಪಡ್ತಾನೆ. ಹೇಗೆ? ಸಾಗರ ವೇಲಾಮಿವ, ಕಡಲು ದಡವನ್ನು ಮೀರಿ ಹೋಗದ ಹಾಗೆ ಜೀವ ಈ ದೇಹವೆಂಬ ಕಟ್ಟನ್ನು ಮೀರಿ ಹೋಗೋದಿಲ್ಲ, ಇಷ್ಟರೊಳಗಡೆ ಇರ್ತಾನೆ. ಯದಾ ಪ್ರಾರ್ಥಯತೆ ಕಿಂಚಿತ್ ತದಾ ಭವತಿ ಸಾ ಮನಃ ಅಧಿಷ್ಠಾನಾನಿ ವೈ ಬುದ್ಧೇ ಪೃಥಗೇತಾನಿ ಸಂಸ್ಮರೇತ್. ಅದರಿಂದಾಗಿ ಇಂದ್ರಿಯ ಅನ್ನೋದು ಅಧಿಷ್ಠಾನ, ಸ್ಥಾನ. ಇಲ್ಲಿ ನೆಲೆಗೊಂಡದ್ದು ಭಾವ. ಭಾವ ಅನ್ನೋದು ಆಶ್ರಿತ, ಇಂದ್ರಿಯ ಅನ್ನೋದು ಆಶ್ರಯ. ಹೀಗೆ ಆಶ್ರಯ ಆಶ್ರಿತಗಳು. ನಾವು ಹೀಗೆ ವ್ಯವಹಾರ ಮಾಡ್ತೇವೆ, ಮಾತಾಡ್ತೇವೆ, ಸಿಟ್ಟು ಬರುತ್ತೆ, ಪ್ರೀತಿ ಉಕ್ಕಿ ಬರುತ್ತೆ. ಇದರೆಲ್ಲದರ ಮೆಕ್ಯಾನಿಸಮ್ಮೇ ನಮಗೆ ಅರ್ಥ ಆಗಿಲ್ಲ. ಆದರೂ ನಾವು ಇದನ್ನು ಬಳಸ್ತಾ ಇದ್ದೇವೆ. ಇದೇ ಒಂದು ಅದ್ಭುತ ಅಲ್ವಾ? ಸರ್ವಾಣ್ಯೇವಾನುಪೂರ್ವೇಣ ಯಜ್ಜತ್ ನಾನು ವಿಧೀಯತೆ. ಇವುಗಳನ್ನು ನಿರಂತರವಾಗಿ ಇದು ತಿರುಗ್ತಾ ಇರುತ್ತೆ. ಹೇಗೆ? ರಥನೇಮಿ ಮರ ಇವ. ರಥನೇಮಿ ಚಕ್ರ ಇದೆ, ಚಕ್ರದ ನಡುವಣ ಭಾಗ, ರಥದ ಈ ಸ್ಪೋಕ್ಸ್ಗಳೆಲ್ಲ ಎಲ್ಲಿ ಕೂಡ್ಕೊಂಡಿರ್ತಾವೋ ಆ ಅರದ ಸುತ್ತ ಇಡೀ ರಥದ ಹೊರಗಡೆಯ ಭಾಗ ತಿರುಗ್ತಾ ಇರುತ್ತೆ. ಚಕ್ರದ ನಡುವಣ ಭಾಗದ ಪರ್ಫೆಕ್ಟ್ ಅಪಾಯಿಂಟಲ್ಲಿರುತ್ತೆ, ಅಲ್ಲಿ ಹೊರಗಡೆ. ಅದೇ ರೀತಿ ಮನಸ್ಸು ಇತ್ಯಾದಿಗಳು ನಟ್ಟ ನಡುವೆ ಇರುತ್ತೆ, ಅದ್ರ ಸುತ್ತ ಸುತ್ತಾ ಇರುತ್ತೆ. ಇದು ನಮ್ಮ ಶರೀರದ ಮೆಕ್ಯಾನಿಸಮ್, ಮನಸ್ಸಿನ ಮೆಕ್ಯಾನಿಸಮ್. ಇದರ ಬಗೆಗೆ ಇನ್ನೂ ಅನೇಕ ಸಂಗತಿಗಳನ್ನು ಹೇಳುತ್ತಾರೆ, ಅದನ್ನು ನಾವು ನಾಳೆ ನೋಡೋಣ. ಇನ್ನೂ ಒಂದು ಸಂಗತಿ ಹೇಳಬೇಕಿದೆ ನಿಮಗೆ. ನಮ್ಮ ಅದಮಾರು ಸ್ವಾಮಿಗಳು, ಅದಮಾರು ಚಿಕ್ಕ ಸ್ವಾಮಿಗಳು ಇಲ್ಲಿ ಒಂದು ಪಾಠ ಕೇಳಲಿಕ್ಕೆ ಅಂತ ಹೇಳಿ ಒಂದು ಮನೆಯನ್ನು ಅವರು ತಗೊಂಡಿದ್ದಾರೆ. ಅಲ್ಲಿ ನಾನಿಲ್ಲದಾಗಲೂ ಪಾಠ ಆಗ್ತಾ ಇರಬೇಕು ಅಂತ ಅವರ ಬಯಕೆ. ಅದರ ಉದ್ಘಾಟನೆ 5-6 ಮಾಡಿ ಎಂದರು. 5 ಮತ್ತು 6 ಮಾಡಿ. ಶನಿವಾರ ಭಾನುವಾರ ಪುನರ್ವಸು ನಕ್ಷತ್ರ ಇದೆ. ನಿಮ್ಮ ಹತ್ತಿರ ಕೇಳುವವರು, ಮಹಾಭಾರತ ರಾಮಾಯಣವನ್ನು ಕೇಳುವವರು ಅವತ್ತು ಅಲ್ಲಿಗೆ ಬಂದು ಕೇಳಲಿಕ್ಕೆ ಹೇಳಿ, ಇದು ನನ್ನ ಬಯಕೆ ಅಂತ ಅವರು ಹೇಳಿದ್ದಾರೆ. ಅದು ಮೈನ್ ರೋಡಲ್ಲೇ ಇದೆ. ಅದರ ಲೊಕೇಶನ್ ಅನ್ನು ನಾನು ನಿಮಗೆ ಕಳಿಸ್ತೇನೆ. ವ್ಯಾಸಪ್ರಜ್ಞಾದಲ್ಲಿ ಮತ್ತೆ ಬೇರೆ ಕಡೆ ವೈಯಕ್ತಿಕವಾಗಿ ಹಾಗೆ ಯಾರಿಗೆ ಕಳಿಸ್ತೇನೆ. ಅವರ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೇನೆ, ಭಾನುವಾರ ಸಂಜೆ
ರಾಮಾಯಣದ ಚಿಂತನೆ ಅಲ್ಲಿ. ಇನ್ನು ಶನಿವಾರ ಯಾವ ಟೈಮಲ್ಲಿ ಮಾಡ್ತೇವೆ ಅಂತ ಹೇಳಿ ನಾನು ಶುಕ್ರವಾರ ಅಥವಾ ನಾಳೆ ಮತ್ತು ಶುಕ್ರವಾರ 2 ದಿವಸ ಹೇಳ್ತೇನೆ. ಬನ್ನಿ. ಅಲ್ಲಿ ಬಂದು ಇಲ್ಲಿ ಜ್ಞಾನಯಜ್ಞದಲ್ಲಿ ಏನು ತೊಡುತ್ತೀರಾ ಅವತ್ತೊಂದು ದಿವಸ ಎದುರುಗಡೆ ಬನ್ನಿ. ಒಂದು ಜ್ಞಾನದ ಚಿಂತನೆ ರಾಮನವಮಿಯ ಪುನರ್ವಸು ನಕ್ಷತ್ರದ ಸಂದರ್ಭದಲ್ಲಿ ಅದೊಂದು ಒಳ್ಳೆ ಇದಾಗಲಿ ಅಂತ ಅವರು ಹೇಳಿದ್ದು. ಅದರಂತೆ ಮಾಡೋಣ. ಇದನ್ನು ತಲೆಯಲ್ಲಿ ಇಟ್ಕೊಂಡಿರಿ. ಭಾನುವಾರ ಅಂತೂ ಸಂಜೆ ಅಲ್ಲಿ ಮಾಡಲಿಕ್ಕಾಗ್ತದೆ. ಇಷ್ಟು ಅವರ ಪ್ರತಿನಿಧಿಯಾಗಿ ನನ್ನ ಹೇಳಿಕೆ. ಇದನ್ನೆಲ್ಲ ನೋಡಿಕೊಂಡು ಅಲ್ಲಿಗೆ ಬನ್ನಿ. ಆ ಶನಿವಾರ ಮತ್ತು ಭಾನುವಾರ ಎಲ್ಲರಿಗೂ ಮುಕ್ತ ಆಹ್ವಾನ. ಅನುಕೂಲ ಇದ್ದವರು, ಬೆಂಗಳೂರಿನಲ್ಲಿದ್ದವರು ಬನ್ನಿ. ಕೃಷ್ಣಾರ್ಪಣಮಸ್ತು. ನಾಳೆ ನೋಡಿ.